ಓಂ ಶಾಂತಿ. ಡೇಟ್ ಆಗಿದೆ 18/3/1985. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ ಸಂತುಷ್ಟತಾ. दिलवाला बाप दादा अपने दिल तख्त नशीन बच्चों प्रति बोले। आज दिलवाला बाप अपने स्नेही दिल तख्त नशीन बच्चों से दिल की रूहान करने आए हैं. ಇಂದು ದಿಲ್ವಾಲಾ ತಂದೆ ತಮ್ಮ ಸ್ನೇಹಿ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಮಕ್ಕಳಿಂದ ಹೃದಯದ ಆತ್ಮಿಕ ವಾರ್ತಾಲಾಪ ಮಾಡಲು ಬಂದಿದ್ದಾರೆ. दिलवाला अपने सच्ची दिल वालों से दिल की लेन देन करने, दिल का हालचाल सुनने के लिए आए हैं. ದಿಲ್ವಾಲಾ ಬಾಬಾ ತನ್ನ ಸತ್ಯ ಹೃದಯದ ಮಕ್ಕಳಿಂದ ಹೃದಯದ ಕೊಡುವುದು ತಗೊಳ್ಳುವುದು, ಆಮೇಲೆ ಮನಸ್ಸಿನ ಹಾಲ್ಚಾಲ್ ಕೇಳುವುದಕ್ಕಾಗಿ ಬಾಬಾ ಬಂದಿದ್ದಾರೆ. ರೂಹಾನಿ ಬಾಪ್ ರೂಹೋ ಸೆ ರೂಹಾನ್ ಕರ್ತೆ ಹೈ. ಆತ್ಮಿಕ ತಂದೆ ಆತ್ಮಗಳ ಆತ್ಮಿಕ ವಾರ್ತಾಲಾಪ ಮಾಡ್ತಾರೆ. ಯಹ ರೂಹೋं की रूहान सिर्फ इस समय की अनुभव कर सकते हो. ಈ ಆತ್ಮಗಳ ವಾರ್ತಾಲಾಪ ಕೇವಲ ಈ ಸಮಯದಲ್ಲಿ ಮಾತ್ರ ಅನುಭವ ಮಾಡಲಿಕ್ಕೆ ಸಾಧ್ಯ. आप रूहों में इतनी स्नेह की शक्ति है जो रूहों के रचयिता बाप को रूहान के लिए निर्वाण से वाणी में ले आते हो. ತಾವು ಆತ್ಮಗಳಲ್ಲಿ ಇಷ್ಟೊಂದು ಶಕ್ತಿ ಇದೆ. ಏನು ಅಂತಂದರೆ, ನೀವು ಆತ್ಮಗಳು ರಚಯಿತ ತಂದೆಯನ್ನು ಆತ್ಮಿಕ ವಾರ್ತಾಲಾಪ ಮಾಡುವುದಕ್ಕಾಗಿ ನಿರ್ವಾಣದಿಂದ ವಾಣಿಯ ಜಗತ್ತಿನಲ್ಲಿ ತಗೊಂಡು ಬರ್ತೀರಾ. ಐಸಿ ಶ್ರೇಷ್ಠ ರೂಹ ಹೋ जो बंधन मुक्त बाप को भी स्नेह के बंधन में बांध देते हो. ಇಂಥ ಶ್ರೇಷ್ಠ ಆತ್ಮಗಳು ನೀವಿದ್ದೀರಾ. ಬಂಧನ ಮುಕ್ತ ತಂದೆಯನ್ನೂ ಕೂಡ ಸ್ನೇಹದ ಬಂಧನದಲ್ಲಿ ಬಂಧಿಸ್ತೀರಾ ನೀವು. दुनिया वाले बंधन से छुड़ाने वाले कहकर पुकार रहे हैं और ऐसे बंधन मुक्त बाप बच्चों के स्नेह के बंधन में सदा बंधे हुए हैं. ಜಗತ್ತಿನ ಆತ್ಮಗಳು ಬಂಧನದಿಂದ ನಮ್ಮನ್ನು ಬಿಡಿಸ್ಕೊಂಡು ಹೋಗು ಅಂತ ಕರೀತಿದ್ದಾರೆ. ಮತ್ತು ಇಂಥ ಬಂಧನ ಮುಕ್ತ ತಂದೆಯನ್ನು ಮಕ್ಕಳ ಸ್ನೇಹದ ಬಂಧನದಲ್ಲಿ ಬಂಧಿತಾಗಿದ್ದಾರೆ ಬಾಬಾ. ಬಾಂಧನೆ ಮೇ ಹೋಶಿಯಾರ್ ಹೋ. ನೀವು ಮಕ್ಕಳು ಬಾಬಾನ ಬಂಧಿಸೋಕ್ಕೆ ಭಾಳ ಹೋಶಿಯಾರಾಗಿದ್ದೀರಾ. ಜಬ್ ಭಿ ಯಾದ್ ಕರ್ತೆ ಹೋ ತೋ ಬಾಪ್ ಹಾಜರ್ ಹೈ ನಾ. ಯಾವಾಗ ಬೇಕಾದಾಗ ನೀವು ನೆನಪು ಮಾಡಿರಿ ಬಾಬಾ ಹಾಜರಾಗ್ತಾರೆ. ಹಜೂರ್ ಹಾಜರ್ ಹೈ. तो आप विशेष डबल विदेशी बच्चों से रूहान करने आए हैं. ಹಾಗಾದರೆ ತಾವು ವಿಶೇಷ ಡಬಲ್ ವಿದೇಶಿ ಮಕ್ಕಳ ರೂಹಾನ್ ಮಾಡಕ್ಕೆ ಬಂದಿದ್ದಾರೆ. अभी सीज़न में विशेष टर्न भी डबल विदेशियों का है. ಇದು ಸೀಸನ್ ಯಾರ್ದಾಗಿದೆ? ಡಬಲ್ ವಿದೇಶಿಯರದು ಒಂದು ವಿಶೇಷ ಟರ್ನ್ ಆಗಿದೆ. मेजॉरिटी डबल विदेशी ही आए हुए हैं. मधुबन निवासी तो है ही. मधुबन के श्रेष्ठ स्थान निवासी एक ही स्थान पर बैठे हुए विश्व की वैरायटी आत्माओं का मिलन मेला देखने वाले हैं. ಇಲ್ಲಿ ಡಬಲ್ ವಿದೇಶಿಯವರು ಮಿಲನ ಆಗ್ತಿರುವಂಥದ್ದು. ಅಲ್ಲಿ ಮತ್ತೆ ಮಧುಬನ್ ನಿವಾಸಿಗಳು ಇದ್ದಾರೆ. ಮಧುವನ ನಿವಾಸಿಗಳು ಏನು ಮಾಡ್ತಾರೆ ಅಂತಂದರೆ, ವೆರೈಟಿ ಆತ್ಮಗಳಲ್ಲಿ ಹೋಗುವುದರಿಂದ ಅಲ್ಲಿ ಬರೋದರಿಂದ ಇವರೆಲ್ಲ ಅವರನ್ನು ಮಿಲನ್ ಮಾಡ್ತಾರೆ. ಜೋ ಆತೆ ಹೇ ವಹ ಜಾತೆ ಹೇ. ಅವರು ಬರ್ತಾರೆ ಹೋಗ್ತಾರೆ. ಲೇಕಿನ್ ಮಧುಬನ್ ನಿವಾಸಿ ತು ಸದಾ रहते हैं. ಆದರೆ ಮಧುಬನ್ ನಿವಾಸಿಗಳು ಅಲ್ಲೇ ಇರ್ತಾರೆ. आज विशेष डबल विदेशी बच्चों से पूछ रहे हैं. ಬಾಬಾ ಡಬಲ್ ವಿದೇಶಿಯರಿಗೆ ಕೇಳ್ತಿದ್ದಾರೆ कि सभी संतुष्ट मणियाँ बन बाप दादा के ताज में चमक रहे हो. ಏನು ಕೇಳ್ತಿದ್ದಾರೆ ಬಾಬಾ ಅಂತಂದರೆ, ನೀವೆಲ್ಲ ವಿದೇಶಿ ಆತ್ಮಗಳು ಸಂತುಷ್ಟ ಮಣಿಯಾಗಿ ತಂದೆಯ ಕಿರೀಟದಲ್ಲಿ ಹೊಳಿತಿದ್ದೀರೇನು. ಸಭಿ ಸಂತುಷ್ಟ ಮಣಿಯಾ ಹೇ. ಎಲ್ಲರಿಗೂ ಸಂತುಷ್ಟ ಆಗಿದ್ದೀರಾ. ಸದಾ ಸಂತುಷ್ಟ ಹೋ.
ಯಾವಾಗಲೂ ಸಂತುಷ್ಟ ಇದ್ದೀರಾ? कभी स्वयं से असंतुष्ट हुआ, कभी ब्राह्मण आत्माओं से असंतुष्ट हुआ, कभी अपने संस्कारों से असंतुष्ट हुआ, कभी वायुमंडल के प्रभाव से असंतुष्ट तो नहीं होते हो ना? ಬಾಬಾ ಕೇಳ್ತಾರೆ, ಸಂತುಷ್ಟ ಯಾವಾಗಲೂ ಸಂತುಷ್ಟ ಇದ್ದೀರೋ? ಅಥವಾ ಕೆಲವು ಸರಿ ಬ್ರಾಹ್ಮಣ ಆತ್ಮಗಳಿಂದ ಅಸಂತುಷ್ಟ ಆಗೋದು, ನಿಮ್ಮ ಸಂಸ್ಕಾರಗಳೇ ನಿಮಗೆ ಅಸಂತುಷ್ಟ ಆಗೋದು, ವಾಯುಮಂಡಲದಿಂದ ಅಸಂತುಷ್ಟ ಆಗೋದು, ಅಥವಾ ಪ್ರಕೃತಿಯಿಂದ ಸಂತುಷ್ಟ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಸದಾ ಸಬ್ ಬಾತೋं से संतुष्ट है, ಯಾವಾಗಲೂ ಎಲ್ಲ ಮಾತುಗಳಿಗೆ ಸಂತುಷ್ಟ ಆಗಿದ್ದೀರಾ? ಕಭಿ ಸಂತುಷ್ಟ ಕಭಿ ಅಸಂತುಷ್ಟ ಕೋ ಸಂತುಷ್ಟ ಮಾಡಿ ಕಹೆಂಗೆ. ಒಂದ್ಸರಿ ಸಂತೋಷವಾಗಿರೋದು, ಒಂದ್ಸರ್ತಿ ಅಸಂತೋಷವಾಗಿರೋದು, ಅದಕ್ಕೆ ಸಂತುಷ್ಟ ಮಣಿ ಅಂತ ಹೇಳಲಾಗ್ತದೇನು? ಆಪ್ ಸಬ್ನೆ ಕಹಾನ ಕಿ ಹಮ್ ಸಂತುಷ್ಟ ಮಣಿ ಹೇ, ನೀವು ಹೇಳಿದ್ದೀರಲ್ಲ ಬಾಬಾ ನಾವೆಲ್ಲ ಸಂತುಷ್ಟ ಮಣಿ ಇದ್ದೀವಿ. ಫಿರ್ ಐಸೆ ತೋ ನಹಿ ಕಹೆಂಗೆ ಕಿ ಹಮ್ ತೋ ಸಂತುಷ್ಟ ಹೇ, ಮತ್ತು ನೀವು ಹಿಂಗಂತೂ ಹೇಳಂಗಿಲ್ಲಲ್ಲ ನಾವು ಸಂತುಷ್ಟ ಇದ್ದೀವಿ, ಲೇಕಿನ್ ದೂಸರೆ ಅಸಂತುಷ್ಟ ಕರ್ತೆ ಹೇ. ಬಾಬಾ ನಾವಂತೂ ಸಂತುಷ್ಟ ಆಗಿರ್ತೀವಿ, ಆದರೆ ಬೇರೆದವರು ಬಂದು ಏನು ಮಾಡ್ತಾರೆ, ನಮ್ಮನ್ನು ಅಸಂತುಷ್ಟರನ್ನಾಗಿ ಮಾಡ್ತಾರೆ ಅಂತ ಹೀಗೇನಾರು ಹೇಳ್ತೀರಿ ನೀವು? कुछ भी हो जाए लेकिन जो संतुष्ट आत्माएं हैं वह कब भी अपनी संतुष्टता की विशेषता को छोड़ नहीं सकते हैं. कुछ भी हो जाए, ಏನಾದರೂ ಆಗಲಿ, ಆದರೆ ಸಂತುಷ್ಟ ಆತ್ಮಗಳು ಅವರು ಎಂದೂ ಕೂಡ ಸಂತುಷ್ಟತೆಯ ವಿಶೇಷತೆಯನ್ನು ಬಿಡೋದಿಲ್ಲ. ಸಂತುಷ್ಟತಾ ಬ್ರಾಹ್ಮಣ ಜೀವನ ಕಾ ವಿಶೇಷ ಗುಣ ಕಹೋ ಯಾ ಖಜಾನಾ ಕಹೋ ಯಾ ವಿಶೇಷ ಜೀವನ ಕಾ ಶೃಂಗಾರ ಹೇ. ಬಾಬಾ ಹೇಳ್ತಾರೆ, ಸಂತುಷ್ಟತೆ ಅನ್ನೋದು ಬ್ರಾಹ್ಮಣ ಜೀವನದ ವಿಶೇಷ ಗುಣ ಆಗಿದೆ, ಅಥವಾ ಖಜಾನೆ ಆಗಿದೆ, ಅಥವಾ ಜೀವನದ ಶೃಂಗಾರ ಆಗಿದೆ. ಜೈಸೆ ಕೋಯಿ ಪ್ರಿಯ ವಸ್ತು ಹೋತಿ ಹೇ ತೋ ಪ್ರಿಯ ವಸ್ತು ಕೋ ಕಭಿ ಛೋಡ್ತೆ ನಹಿ ಹೇ. ಹೇಗೆ ನಿಮಗೆ ಯಾವುದು ಇಷ್ಟವಾದ ವಸ್ತು ಇರ್ತದೋ ಅದನ್ನು ಎಂದು ನೀವು ಬಿಡೋದಿಲ್ಲ. ಸಂತುಷ್ಟತಾ ವಿಶೇಷತಾ ಹೇ, ಸಂತುಷ್ಟತಾ ಬ್ರಾಹ್ಮಣ ಜೀವನ ಕಾ ವಿಶೇಷ ಪರಿವರ್ತನ ಕಾ ದರ್ಪಣ ಹೇ. ಸಂತುಷ್ಟತೆ ಅನ್ನೋದು ಬಹಳ ಒಂದು ವಿಶೇಷತೆ ಆಗಿದೆ. ಸಂತುಷ್ಟತೆ ಬ್ರಾಹ್ಮಣ ಜೀವನದ ಒಂದು ವಿಶೇಷವಾದಂಥ ಪರಿವರ್ತನ ಮಾಡ್ಕೊಳ್ತಕ್ಕಂಥ ಒಂದು ದರ್ಪಣ ಅಂದರೆ ಅದು ಸಂತುಷ್ಟತಾ. साधारण जीवन और ब्राह्मण जीवन, साधारण जीवन अर्थात कभी संतुष्ट कभी असंतुष्ट. ब्राह्मण जीवन में संतुष्टता की विशेषता को देख अज्ञानी भी प्रभावित होते हैं. बाबा ಹೇಳ್ತಾರೆ, साधारण जीवन और ब्राह्मण जीवन, साधारण जीवन अर्थात कभी संतुष्ट कभी असंतुष्ट ಇರೋದಿಲ್ಲ ಅಂತಾರೆ ಬಾಬಾ. ಬ್ರಾಹ್ಮಣ ಜೀವನದಲ್ಲಿ ಸಂತುಷ್ಟತೆಯ ವಿಶೇಷತೆ ನೋಡಿ ಅಜ್ಞಾನಿಗಳು ಕೂಡ ಪ್ರಭಾವಿತ ಆಗ್ತಾರೆ. यह परिवर्तन अनेक आत्माओं का परिवर्तन करने के निमित्त बन जाता है, यही सेवा हो जाता है. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೋಡಿ, ನಿಮ್ಮಲ್ಲಿರ್ತಕ್ಕಂಥ ಪರಿವರ್ತನೆ ನೋಡಿ ಅನೇಕ ಆತ್ಮರು ಕೂಡ ಏನಾಗ್ತಾರೆ, ಪರಿವರ್ತನೆ ಆಗ್ತಾರೆ. ಆ ಪರಿವರ್ತನೆಗೆ ನೀವು ನಿಮಿತ್ತ ಆಗ್ತೀರಾ, ಅಲ್ಲಿ ನಿಮ್ದು ಏನಾಗ್ಬಿಡ್ತದೆ, ಸೇವೆ ಆಯಿತು. ಸಭಿಕೆ ಮುಖ ಸೆ ಯಹಿ ನಿಕಲ್ತಾ ಕಿ, ಎಲ್ಲರ ಮುಖದಿಂದ ಬಾಯಿಂದ ಇದೇ ಹೊರಡುತ್ತದೆ ಏನಂದರೆ ಸದಾ ಸಂತುಷ್ಟ ಅರ್ಥಾತ್ ಖುಷ್ ರಹತೆ ಹೇ. ಸದಾ ಸಂತುಷ್ಟ ಅಂದ್ರೇನು, ಖುಷಿಯಾಗಿರೋದು. ಜहाँ संतुष्टता है वहाँ खुशी जरूर है. असंतुष्टता खुशी को गायब करती है, यही ब्राह्मण जीवन की महिमा है. ಬಾಬಾ ಹೇಳ್ತಾರೆ, ಸಂತುಷ್ಟತಾ ಆಗಿರುವುದು, ಖುಷಿಯಾಗಿರುವುದೇ ಬ್ರಾಹ್ಮಣ ಜೀವನದ ಮಹಿಮೆ. ಸದಾ ಸಂತುಷ್ಟತಾ ನಹಿ ತೋ ಸಾಧಾರಣ ಜೀವನ ಹೇ. ಸದಾ ಸಂತುಷ್ಟತಾ ನಹಿ ತೋ, ಯಾವಾಗಲೂ ಸಂತುಷ್ಟ ಇಲ್ಲ ಅಂದರೆ ಅದು ಏನಾಗ್ಬಿಡ್ತದೆ, ಸಾಧಾರಣ ಜೀವನ ಆಗ್ತದೆ. ಸಂತುಷ್ಟತಾ ಸಫಲತಾ ಕಾ ಸಹಜ ಆಧಾರ ಹೇ. ನಾವು ಏನಾದರೂ ಸಫಲತೆ ಆಗಬೇಕು ಅಂತಂದರೆ ಅದಕ್ಕೆ ಆಧಾರ ಸಂತುಷ್ಟತಾ. संतुष्टता सर्व ब्राह्मण परिवार के स्नेही बनाने में श्रेष्ठ साधन है. ಸಂತುಷ್ಟತಾ ಸರ್ವ ಬ್ರಾಹ್ಮಣ ಪರಿವಾರ ಸ್ನೇಹಿ ಆಗುವುದರಲ್ಲಿ ಶ್ರೇಷ್ಠ ಸಾಧನ, ಅದೊಂದು ಸಾಧನ ಅಂತ ಹೇಳ್ತಾರೆ ಬಾಬಾ. जो संतुष्ट रहेगा उसके प्रति स्वतः ही सभी का स्नेह रहेगा. ಯಾರು ಸಂತುಷ್ಟ ಇರ್ತಾರೋ ಅವ್ರ ಪ್ರತಿ ಸ್ವತಃ ಎಲ್ಲರೂ ಸ್ನೇಹದಿಂದ ಇದ್ದೇ ಇರ್ತಾರೆ. संतुष्ट आत्मा को सदा सभी स्वयं ही समीप लाने व हर श्रेष्ठ कार्य में सहयोगी बनाने का प्रयत्न करेंगे. ಬಾಬಾ ಹೇಳ್ತಾರೆ,
ಸಂತುಷ್ಟ ಆತ್ಮಗಳಿಗೆ ಯಾವಾಗಲೂ ಎಲ್ಲರೂ ಸ್ವಯಂ ಆಗಿ ಸಮೀಪ ಬರ್ತಾರೆ. ಪ್ರತಿಯೊಬ್ಬರು ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿ ಆಗಿಬಿಡ್ತಾರೆ. ಉನ್ಹೋಂಕೋ ಮೆಹನತ್ ನಹಿ ಕರ್ನಿ ಪಡೇಗಿ, ಮುझे ಸಮೀಪ್ ಲಾವ್. ಅವ್ರಿಗೆ ಅವಶ್ಯಕತೆ ಬೀಳೋದಿಲ್ಲ, ಸಮೀಪ ಬರ್ರಿ ನಂಗೆ ಸಹಯೋಗ ಕೊಡ್ರಿ ಅಂತ ಹೇಳೋ ಅವಶ್ಯಕತೆನೇ ಬೀಳೋದಿಲ್ಲ. ಮುझे सहयोगी बनाओ या मुझे विशेष आत्माओं की लिस्ट में लाओ, सोचना भी नहीं पड़ेगा, कहना भी नहीं पड़ेगा. संतुष्टता की विशेषता स्वयं ही हर कार्य में गोल्डन ಚಾನ್ಸ್ಲರ್ ಬನಾ ದೇತಿ ಹೈ. ನಿಮ್ಮಲ್ಲಿರ್ತಕ್ಕಂಥ ಸಂತುಷ್ಟತೆ ಆಕರ್ಷಣೆಯಾಗಿ ಎಲ್ಲರೂ ನಿಮ್ಮ ಕಡೆ ಬರ್ತಾರೆ, ಸಹಯೋಗ ಕೊಡ್ತಾರೆ. ನೀವೇನು ಕೇಳೋ ಅವಶ್ಯಕತೆಯೇ ಇಲ್ಲ. स्वतः ही कार्यार्थ निमित्त बनी हुई आत्माओं को संतुष्ट आत्मा के प्रति संकल्प आवेगा ही. ಬಾಬಾ ಹೇಳ್ತಾರೆ, ಸ್ವತಃ ಕಾರ್ಯದ ಅರ್ಥದಲ್ಲಿ ನಿಮಿತ್ತ ಆಗಿರುವಂಥ ಆತ್ಮಗಳ ಸಂತುಷ್ಟ ಆತ್ಮಗಳ ಪ್ರತಿಯಾಗಿ ಸಂಕಲ್ಪ ಬಂದ್ಬಿಡ್ತದೆ. ಅವ್ರಿಗೆ ಚಾನ್ಸ್ ಮಿಲ್ತಾ ಹಿ रहेगा. ಯಾರು ಸಂತುಷ್ಟ ಇರ್ತಾರೋ ಅವ್ರಿಗೆ ಚಾನ್ಸ್ ಸಿಕ್ಕೇ ಸಿಗ್ತದೆ. ಸಂತುಷ್ಟತಾ ಸದಾ ಸರ್ವ ಕೆ ಸ್ವಭಾವ ಸಂಸ್ಕಾರ ಕೋ ಮಿಲಾನೆ ವಾಲಿ ಹೋತಿ ಹೈ. ಸಂತುಷ್ಟತೆ ಅನ್ನೋದು ಎಲ್ಲರ ಸಂಸ್ಕಾರ ಜೊತೆ ಅವರು ಕೂಡ್ಕೊಳ್ತಾರೆ. संतुष्ट आत्मा कभी किसी के भी स्वभाव संस्कार से घबराने वाली नहीं होती है. ಯಾರು ಸಂತುಷ್ಟ ಇರ್ತಾರೋ ಅವರು ಬೇರೆಯವರ ಸ್ವಭಾವ ಸಂಸ್ಕಾರಗಳಿಂದ ಅವರು ಹೆದರೋದಿಲ್ಲ. ಐಸಿ ಸಂತುಷ್ಟ ಆತ್ಮಾಯೇ ಬನಿ ಹೋನ, ಆ ರೀತಿ ಸಂತುಷ್ಟ ಆತ್ಮಗಳಾಗಿದ್ದೀರಲ್ಲ. ಜೈಸೆ ಭಗವಾನ್ ಆಪ್ಕೆ ಪಾಸ್ ಆಯಾ ಆಪ್ ನಹಿ ಗಯೆ. ಭಗವಂತನೇ ನಿಮ್ಮ ಎದುರುಗಡೆ ಬಂದಿದ್ದಾರೆ, ನೀವು ಅವ್ರ ಹತ್ರ ಹೋಗಲಿಲ್ಲ ಅಂದರೆ. ಭಾಗ್ಯ ಸ್ವಯಂ ಆಪ್ಕೆ ಪಾಸ್ ಆಯಾ. ಭಾಗ್ಯ ಯಾರ ಹತ್ರ ಬಂದಿದೆ? ನಮ್ಮ ಹತ್ರನೇ ಭಾಗ್ಯ ಬಂದಿದೆ. ಘರ್ ಬೈಠೆ ಭಗವಾನ್ ಮಿಲ, ಭಾಗ್ಯ ಮಿಲ. ಘರ್ ಬೈಠೆ ಸರ್ವ ಖಜಾನೋ ಕಿ ಚಾವಿ ಮಿಲಿ. ಮನೆಯಲ್ಲೇ ಕೂತ್ಕೊಂಡು ನಿಮಗೆ ದೊಡ್ಡ ಖಜಾನೆಯ ಚಾವಿ ಸಿಕ್ತು. ಜಬ್ ಚಾಹೋ ಜೋ ಚಾಹೋ ಖಜಾನೆ ಆಪ್ಕೆ ಹೇ. ಯಾವಾಗ ಬೇಕಾದ ಕೀಲಿ ತೆಗಿಬೋದು, ಖಜಾನೆಗಳ ನಮ್ಮದನ್ನಾಗಿ ಮಾಡ್ಕೋಬೋದು. ಕ್ಯೋಂಕಿ ಅಧಿಕಾರಿ ಬನ್ ಗಯೆ ಹೋ, ಯಾಕೆಂದರೆ ಎಲ್ಲ ಖಜಾನೆಗಳ ಅಧಿಕಾರಿ ಯಾರು? ನಾವೇ ಆಗಿದ್ದೀವಿ. तो ऐसे सर्व के समीप आने का सेवा में समीप आने का चांस भी स्वतः ही मिलता है. ಅದಕ್ಕೆ ಹೇಳ್ತಾರೆ ಬಾಬಾ, ಯಾರು ಸಂತುಷ್ಟ ಆಗಿರ್ತಾರೋ ಅವ್ರಿಗೆ ಎಲ್ಲರಿಗೂ ಸಮೀಪ ಬರೋ ಅವಕಾಶ ಸಿಗ್ತದೆ. ಎಲ್ಲರ ಕಡೆನೂ ಹೋಗ್ತಾರೆ, ಎಲ್ಲರೂ ನಿಮ್ಮ ಕಡೆ ಬರ್ತಾರೆ, ನಿಮಗೆ ಚಾನ್ಸ್ ಸಿಗ್ತದೆ. ವಿಶೇಷತಾ ಸ್ವಯಂ ಹೀ ಆಗೆ ಬಢಾತಿ ಹೈ. ಕೇವಲ ಒಂದು ಸಂತುಷ್ಟತೆ ವಿಶೇಷತೆ ನಿಮ್ಮನ್ನು ಏನು ಮಾಡ್ತದೆ? ಮುಂದೆ ಕರ್ಕೊಂಡು ಹೋಗ್ತದೆ. जो सदा संतुष्ट रहता है उससे सभी का स्वतः ही दिल का प्यार होता है. ಯಾರು ಯಾವಾಗಲೂ ಸಂತುಷ್ಟ ಆಗಿರ್ತಾರೋ ಅವರು ಸ್ವತಃ ಎಲ್ಲರಿಂದ ಪ್ರೀತಿಯವರಾಗ್ತಾರೆ. ಬಾಹರ್ का प्यार नहीं, एक होता है किसी को राजी करने के लिए बाहर का प्यार करना. ಮೇಲಿನ ಮೇಲೆ ನಗೋದಲ್ಲ, ಯಾರನ್ನೋ ತೃಪ್ತಿಪಡಿಸೋದಕ್ಕೆ ನಗೋದಲ್ಲ ಅಂತ ಹೇಳ್ತಾರೆ ಬಾಬಾ. ಏಕ್ ಹೋತಾ ಹೈ ದಿಲ್ ಕಾ ಪ್ಯಾರ್, ನಾರಾಜ್ ನ ಹೋ ಉಸ್ಕೆ ಲಿಯೇ ಭೀ ಪ್ಯಾರ್ ಕರ್ನಾ ಪಡ್ತಾ ಹೈ. ಅವ್ರಿಗೇನಾರ ತಪ್ಪು ತಿಳ್ಕೊತಾರೇನೋ, ಸಿಟ್ಟಿಗೆ ಬರ್ತಾರೇನೋ ಅಂತೇಳಿ ಮೇಲೆ ಪ್ರೀತಿ ಮಾಡ್ದಂಗೆ ಮಾಡೋದು, ನಕ್ಕಂಗೆ ಮಾಡೋದು ಅಲ್ಲ ಅಂತಾರೆ ಬಾಬಾ. ಲೇಕಿನ್ ವಹ ಪ್ಯಾರ್ ಕೋ ಸದಾ ಲೇನೆ ಕಾ ಪಾತ್ರ ನಹಿ ಬಂತಾ. ಸಂತುಷ್ಟ ಆತ್ಮ ಕೋ ಸದಾ ಸಭಿ ಕಾ ದಿಲ್ ಕಾ ಪ್ಯಾರ್ ಮಿಲ್ತಾ ಹೈ. चाहे कोई नया हो व पुराना हो, कोई किसको परिचय के रूप से जानता हो या नहीं जानता हो, लेकिन संतुष्टता उस आत्मा की पहचान दिलाती है. ಬಾಬಾ ಹೇಳ್ತಾರೆ, ನೀವು ಖುಷಿಯೊಳಗಿದ್ದರೆ ಸಾಕು, ನೀವೇನಾಗ್ಬಿಡ್ತೀರೋ ಅವ್ರಿಗೆ ಹತ್ತಿರದವ್ರು ಆಗಿಬಿಡ್ತೀರಿ. ಹರೇಕಿ ದಿಲ್ ಹೋಗಿ ಇಸಸೆ ಬಾತೆ ಕರೆ ಇಸಸೆ ಬೈಠೆ. ಎಲ್ಲರಿಗೂ ಏನು ಅನ್ಸೋಕ್ಕೆ ಶುರು ಆಗ್ತದೆ? ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಕೂಡಬೇಕು ಅಂತ ಅನ್ಸೋಕ್ಕೆ ಶುರು ಆಗ್ತದೆ. ತೋ ಐಸೆ ಸಂತುಷ್ಟ ಹೋ, ಈ ಥರ ಸಂತುಷ್ಟ ಆಗಿದ್ದೀರಾ? ಪಕ್ಕೆ ಹೋನಾ? ಎಸೆ ತೋ ನಹಿ ಕೇತೆ ಬನ್ ರಹೆ ಹೇ. ಇಲ್ಲ ಬಾಬಾ, ಏನೋ ಸಂತುಷ್ಟ ಆಗ್ತಿದ್ದೀವಿ ಅಂತೇನು ಹೇಳೋದಿಲ್ಲಲ್ಲ. ನಹಿ ಬನ್ ಗಯೇ ಹೇ, ಇಲ್ಲ ಆಗಿದ್ದೀವಿ. ಸಂತುಷ್ಟಾತ್ಮ ಸದಾ ಮಾಯಾ ಜೀತ್ ಹೈ ಅಂತ ಹೇಳ್ತಾರೆ ಬಾಬಾ. ಸಂತುಷ್ಟತೆ ಇರೋದ್ರಿಂದ ಇನ್ನೊಂದೇನು ಲಾಭ? ಮಾಯಾ ಜೀತ್ ಆಗ್ತೀವಿ. ಯಹ ಮಾಯಾ ಜೀತ್ ವಾಲೋಂ ಕಿ ಸಭಾ ಹೈ. ಈ ಸಭಾ ಏನಾಗಿದೆ? ಮಾಯಾ ಜೀತರ ಸಭಾ. ಮಾಯಾ ಸೆ ಘಬರಾನೆ ವಾಲೆ ತೋ ನಹಿ ಹೈ. ಮಾಯೆಗೆ ಹೆದರ್ತಿರೇನು? ಮಾಯಾ ಆತಿ ಕಿಸ್ಕೆ ಪಾಸ್ ಹೈ? ಯಾರ ಹತ್ರ ಬರ್ತದೆ? ಸಭಿಕೆ ಪಾಸ್ ಆತಿ ತೋ ಹೈ ನಾ, ಎಲ್ಲರ ಹತ್ರ ಮಾಯೆ ಬರ್ತದೆ. ऐसा कोई है जो कहे ಮಾಯಾ ಆತಿ ಹಿ ನಹಿ. ಒಬ್ಬರನ್ನೇ ತೋರಿಸ್ರಿ ನಮ್ಮ ಹತ್ರ ಮಾಯನೇ ಬರೋದಿಲ್ಲ ಅಂತ ಹೇಳಿ. ಆತಿ ಸಬ್ಕೆ ಪಾಸ್, ಆತಿ ಸಬ್ಕೆ ಪಾಸ್ ಹೈ, ಲೇಕಿನ್ कोई घबराता है, कोई पहचान लेता है. ಎಲ್ಲರ ಹತ್ರ ಮಾಯೆ ಬರ್ತದೆ, ಕೆಲವ್ರು ಗೊತ್ತಾಗ್ತದೆ ಮಾಯೆ ಇದೆ ಅಂತ, ಇನ್ನು ಕೆಲವರು ಹೆದರ್ತಾರೆ.
ಬಾಬಾ ಹೇಳ್ತಾರೆ, इसलिए संभल जाता है। मर्यादा की लकीर के अंदर रहने वाले बाप के आज्ञाकारी बच्चे माया को दूर से ही पहचान लेते हैं। ಬಾಬಾ ಹೇಳ್ತಾರೆ, ಯಾರು ಆಜ್ಞಾಕಾರಿ ಮಕ್ಕಳಿದ್ದಾರೆ, ತಂದೆ ಮಕ್ಕಳಿದ್ದಾರೆ, ಅವರು ಮಾಯೆಯನ್ನು ದೂರದಿಂದನೇ ಪರಿಚಯ ಆಗಿಬಿಡ್ತದೆ, ಇದು ಮಾಯೆ ಬರ್ತಾ ಇದೆ ಅಂತ. ಪಹಚಾನನೆ ಮೇ ದೇರಿ ಕರ್ತೆ ಹೇ और गलती करते हैं तब माया से घबरा जाते हैं। ಇದು ಮಾಯೆ ಅಂತ ಗೊತ್ತಾಗೋದ್ರಲ್ಲಿ ದೇರಾಯಿತು, ಲೇಟ್ ಆಯಿತು ಅಂತಂದರೆ ಹೆದರ್ತಾರೆ. ಜೈಸೆ ಯಾದ್ಗಾರ್ ಮೇ ಕಹಾನಿ ಸುನಿ ಹೇ, ನಮ್ಮ ಯಾದ್ಗಾರದ ಕಥೆನೇ ಇದೆ. ಸೀತಾನೇ ಧೋಕಾ ಕ್ಯೂ ಖಾಯ, ಸೀತೆಗೆ ಮೋಸ ಏಕೆ ಆಯಿತು? ಕ್ಯೋಂಕಿ ಪೇಚಾನ ನಹಿ, ರಾವಣ ಏನಿದೆ ಮಾಯಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ. ಮಾಯಾಕ್ಕೆ ಸ್ವರೂಪಕ್ಕೂ ನ ಪೇಚಾನೆ ಕಾರಣ ಧೋಕಾ ಖಾಯ, ಭಿಕ್ಷುಕನೇ ಇದ್ದಾನೆ ರಾವಣ ಇದ್ದಾನೆ ಅಂತ ಗೊತ್ತಾಗ್ಲಾರ್ಕೆ ಏನು ಮಾಯಿತು, ಧೋಕಾ ತಿಂದು. ಅಗರ್ ಪೇಚಾನ್ ಲೇ ಕಿ ಯಹ ಬ್ರಾಹ್ಮಣ ನಹಿ, ಮಾಯೆ ಇದೆ ಅಂತ ನೀವು ಗೊತ್ತಾಗಲಿಲ್ಲ ಅಂದರೆ ನೀವು ಬ್ರಾಹ್ಮಣರೇ ಅಲ್ಲ ಅಂತಾರೆ ಬಾಬಾ. ಭಿಕಾರಿ ನಹಿ ರಾವಣ ಹೇ तो शोक वाटिका इतना अनुभव नहीं करना पड़ता. ಸೀತೆಗೆ ಅವ ರಾವಣ ಇದ್ದಾನೆ, ಭಿಕಾರಿ ಅಲ್ಲ, ಭಿಕ್ಷುಕಲ್ಲ ಅಂತ ಪರಿಚಯ ಗೊತ್ತಾಗ್ಬಿಟ್ಟಿತ್ತು ಅಂದರೆ ಸೀತೆಗೆ ಅಷ್ಟು ದುಃಖ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಲೇಕಿನ್ ಪೇಚಾನ್ ದೇರಿ ಸೆ ಆಯಿ, ಗೊತ್ತಾಗಬೇಕು, ಲೇಟಾಗಿ ಗೊತ್ತಾಯಿತು ಇವನು ರಾವಣ ಅಂಥೇಳಿ. ತಬ್ ಧೋಕಾ ಖಾಯ, ಅವ್ರ ಧೋಕೆಗೆ ಕಾರಣ ದುಃಖ ಉಠಾನ ಪಡ, ಮೋಸ ಆಯಿತು, ಮೋಸ ಆಗಿರೋದ್ರ ಕಾರಣ ದುಃಖ ಅನುಭವಿಸ್ಬೇಕಾಯಿತು. ಯೋಗಿ ಸೆ ವಿಯೋಗಿ ಬನ್ ಗೈ, ರಾಮನ ನೆನಪಿನಲ್ಲಿರುವಂಥವಳು ರಾಮನಿಂದ ವಿಯೋಗಿ ಆದಳು. ಸದಾ ಸಾಥ್ रहने से दूर हो गई, ಪ್ರಾಪ್ತಿ ಸ್ವರೂಪ ಆತ್ಮ ಸೆ ಪುಕಾರ್ನೆ ವಾಲಿ ಆತ್ಮ ಬನ್ ಗೈ. ಮೊದಲು ಸೀತೆ ಪ್ರಾಪ್ತಿ ಸ್ವರೂಪ ಆದಳು, ಆಮೇಲೆ ಏನು ಮಾಡ್ಲಿಕ್ಕೆ ರಾಮ 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 ಅಂತ ಕರೆಯಕ್ಕೆ ಶುರು ಮಾಡಿದ್ಲು. ಕಾರಣ ಏನು ಕಾರಣ? ಪೇಚಾನ್ ಕಮ್, ಗುರ್ತು ಹಿಡಿಯೋಕ್ಕಾಗಲಿಲ್ಲ ಮಾಯೆ ಅಂತ ಹೇಳಿ. माया के रूप को पहचानने की शक्ति कम होने कारण माया को भगाने के बजाय स्वयं घबरा जाते. ಬಾಬಾ ಹೇಳ್ತಾರೆ, ಮಾಯೆ ರೂಪವನ್ನು ಗುರ್ತು ಹಿಡಿಲಿಕ್ಕಾಗದೇ ಇರೋ ಕಾರಣ, ಶಕ್ತಿ ಇಲ್ಲದೆ ಇರುವ ಕಾರಣ ಬಾಬಾ ಏನು ಮಾಡ್ತಾನೆ, ಕಾರಣ ಪೇಚಾನ್ ಕಮ್, ಗುರ್ತು ಹಿಡಿಲಿಕ್ಕೆ ಆಗಲಿಲ್ಲ, ಅದಕ್ಕೇನಾಗ್ಬಿಟ್ಲು, ಮೋಸ ಹೋಗ್ಬಿಟ್ಲು, ಮಾಯೆ ಗುರ್ತು ಹಿಡಿದಾಗಲಿಲ್ಲ ಅಂದರೆ ಅದನ್ನು ಓಡಿಸೋಕ್ಕಾಗೋದಿಲ್ಲ, ಓಡಿಸೋದಾಗಲಿಲ್ಲ ಅಂದರೆ ಏನಾಗ್ಬಿಡ್ತದೆ, ಭಯ ಆಗಿಬಿಡ್ತದೆ. ಪಹಚಾನ್ ಕಮ್ ಕ್ಯೂ ಹೋತಿ ಹೇ, ಗುರ್ತು ಹಿಡಿಯೋಕ್ಕೆ ಯಾಕಾಗೋದಿಲ್ಲ. ಸಮಯ ಪರ್ ಪಹಚಾನ್ ನಹಿ ಆತಿ, ಪೀಛೆ ಕ್ಯೂ ಆತಿ ಹೇ, ಆ ಟೈಮಲ್ಲಿ ನಮ್ಗೆ ಗುರ್ತು ಹಿಡೋದಿಲ್ಲ, ಆಮೇಲೆ ಗೊತ್ತಾಗ್ಬಿಡ್ತದೆ. ಯಾಕೆ? ಇಸ್ಕಾ ಕಾರಣ ಏನು? ಕ್ಯೋಂಕಿ ಸದಾ ಬಾಪ್ ಕಿ ಶ್ರೇಷ್ಠ ಮತ್ ಪರ್ ನಹಿ ಚಲ್ತೆ. ಕಾರಣ ಏನು ಅಂದರೆ ಯಾವಾಗಲೂ ನೀವು ತಂದೆಯ ಶ್ರೀಮತದ ಪ್ರಕಾರ ನಡೆಯುವುದಿಲ್ಲ. ಕೋಯಿ ಸಮಯ ಯಾದ್ ಕರ್ತೆ ಹೇ, ಕೋಯಿ ಸಮಯ ನಹಿ. ಯಾವಾಗರ ತಂದೆ ನೆನಪು ಮಾಡೋದ್ರಿಂದ ಮಾಯೆ ಬಂದುಬಿಡ್ತದೆ. ಕೋಯಿ ಸಮಯ ಉಮಂಗ್ उत्साह में रहते, कोई समय नहीं रहते. जो सदा की आज्ञा को उल्लंघन करते अर्थात आज्ञा की लकीर के अंदर नहीं रहने के कारण माया समय पर धोखा दे देती है. ಬಾಬಾ ಏನು ಹೇಳ್ತಾರೆ, ಆವಾಗವಾಗ ನೆನಪು ಮಾಡೋದ್ರಿಂದ ಮಾಯೆ ಬರೋದು ನಿಮಗೆ ಗೊತ್ತಾಗೋದಿಲ್ಲ. ಯಾವಾಗಲೂ ಬಾಬಾ ನೆನಪಿನಲ್ಲಿ ಇದ್ದರೆ ಗೊತ್ತಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಮಾಯಾ ದೀಕ್ತಿ ಹೇ ಕಿ ಸಮಯ ಕಮ್ಜೋರ್ ಹೇ ಯಾ, ಬಾಬಾ ಹೇಳ್ತಾರೆ ಮಾಯೆ ಬಾಜುನೇ ಕೂತಿರ್ತದಂತೆ, ನಮ್ಮ ಹತ್ರನೇ ಇರ್ತದೆ. ಇವರು ಬಾಬಾ ನೆನಪು ಯಾವಾಗ ಬಿಡ್ತಾರೆ, ನಾನು ಯಾವಾಗ ಹೋಗಬೇಕು ಅಂತೇಳಿ. तो इस प्रकार की कमजोरी द्वारा इसको अपना बना सकते हैं. माया के आने का रास्ता है ही. ಬಾಬಾ ಏನು ಮಾಡ್ತದೆ, ಮಾಯಕ್ಕೆ ಆನೇಕ ರಾಸ್ತಾ ಆಗಿಬಿಡ್ತದೆ. ರಾಸ್ತಾ ಯಾವುದು, ಮಾರ್ಗ ಯಾವುದು? ಕಮ್ಜೋರಿ, ನಮ್ಮ ವೀಕ್ನೆಸ್ಗಳು. ಜರಾ ಸಾ ಭಿ ರಾಸ್ತಾ ಮಿಲಾ ತೋ ಜಟ್ ಪਹੁಂಚ್ ಜಾತಿ ಹೇ. ಮಾಯೆ ಏನು ಮಾಡ್ತದೆ, ಸ್ವಲ್ಪ ನೀವು ಬಿಟ್ರಿ ಅಂತಂದರೆ ಮಾಯೆ ಒಳಗೆ ಬಂದುಬಿಡ್ತದೆ ಅಂತಾರೆ ಬಾಬಾ. जैसे आजकल डाकू क्या करते हैं, दरवाज़ा भले बंद हो लेकिन वेंटिलेटर से भी आ जाती है. ಬಾಬಾ ಹೇಳ್ತಾರೆ, ಕಳ್ಳರು ಹೆಂಗೆ ಬರ್ತಾರೆ, ನೀವೆಲ್ಲ ಬಾಗಿಲ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತೀರಿ, ಎಲ್ಲ ಮಾಡಿರ್ತೀರಿ, ಆದರೆ ವೆಂಟಿಲೇಟರ್ ಅಂತ ಒಂದು ಬಿಟ್ಟಿರ್ತೀವಲ್ಲ, ಅಲ್ಲೇನೂ ಇರೋದಿಲ್ಲ, ಅಲ್ಲಿಂದ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಜರಾಸಾ ಸಂಕಲ್ಪ ಮಾತ್ರ ಭೀ ಕಮ್ಜೋರ್ ಹೋನ ಅರ್ಥಾತ್ ಮಾಯಾಕೋ ರಾಸ್ತಾ ದೇನಾ. ಸ್ವಲ್ಪ ನೀವು ಏನಾರ ವ್ಯರ್ಥ ಸಾಧಾರಣ ಸಂಕಲ್ಪ ಮಾಡಿದರೆ ಸಾಕು,
ಮಾಯೆ ಬಂದ್ಬಿಡ್ತದೆ. इसलिए ಮಾಯಾಜೀತ್ बनने का बहुत सहज साधन है. ಅದಕ್ಕೆ ಹೇಳ್ತಾರೆ ಬಾಬಾ, ಮಾಯಾಜೀತ್ ಆಗಬೇಕಾದ್ರೆ ಬಹಳ ಸಹಜ ಸಾಧನ ಏನು ಅಂದರೆ ಸದಾ ಬಾಪ್ಗೆ ಸಾತ್ ರಹೋ, ಸಾತ್ ರಹನಾ ಅರ್ಥಾತ್ ಸ್ವತಃ ಹಿ ಮರ್ಯಾದಾओं की लकीर के अंदर रहना. ಯಾವಾಗಲೂ ತಂದೆ ಜೊತೆಗಿರೋದು. ತಂದೆ ಜೊತೆಗೆ ಇರೋದು ಅರ್ಥ ಏನು? ಮರ್ಯಾದೆಗಳ ಗೆರೆಯ ಒಳಗಡೆ ಇರುವುದು ಅಂತ. एक एक विकार के पीछे विजयी बनने की मेहनत करने से छूट जाएंगे. ಒಂದೊಂದು ವಿಕಾರದ ಮೇಲೆ ಗೆದಿಬೇಕು ಅನ್ನೋ ಪರಿಶ್ರಮದಿಂದ ನೀವು ಮುಕ್ತ ಆಗ್ತೀರಾ. ಸಾತ್ರ ಹೋತೋ ಸ್ವತಃ ಹಿ ಜೈಸೆ ಬಾಪ್ ವೈಸೆ ಆಪ್. ಬಾಬಾ ಜೊತೆಗೆ ಇಟ್ಕೊಂಡ್ರೆ ನೀವು ಬಾಬಾ ಹೆಂಗಿದ್ದಾರೋ ನೀವು ಹಾಗೆ ಆಗ್ತೀರಾ. ಸಂಘ का रंग स्वतः ही लग जाएगा. बीज को छोड़ सिर्फ शाखाओं को काटने की मेहनत नहीं करो. ಬಾಬಾ ಹೇಳ್ತಾರೆ, ಬೀಜ ಬಿಟ್ಟು ಕೇವಲ ಟೊಂಗೆಗಳನ್ನು ಕತ್ತರಿಸೋದು ಮೆಹನತ್ ಮಾಡೋಕ್ಕೆ ಹೋಗಬೇಡಿ. ಆಜ್ ಕಾಮ್ ಜೀತ್ ಬನ್ ಗಯೆ, ಕಲ್ ಕ್ರೋಧ್ ಜೀತ್ ಬನ್ ಗಯೆ ನಹಿ. ಇವತ್ತು ನಾನು ಇಚ್ಛೆಗಳ ಮೇಲೆ ವಿಜಯ ಆದೆ, ನಾಳೆಗೆ ಕ್ರೋಧದ ಮೇಲೆ ವಿಜಯ ಆಗ್ತೀನಿ, ಹಂಗಿಲ್ಲ ಅಂತಾರೆ ಬಾಬಾ. ಹೈ ಹಿ ಸದಾ ವಿಜಯಿ, ಇರೋದೇ ಯಾವಾಗಲೂ ವಿಜಯಿ. जब बीज रूप द्वारा बीज को ख़त्म कर देंगे तो बार बार मेहनत करने से स्वतः ही छूट जाएंगे. ಬಾಬಾ ಹೇಳ್ತಾರೆ, ಮೊದಲು ಬೀಜನೇ ಕಿತ್ತು ಹಾಕಿಬಿಟ್ರೆ, ತೆಗೆದುಬಿಟ್ರೆ ನೀವು ಮೇಲಿನ ಮೇಲೆ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಸಿರ್ಫ್ ಬೀಜ ರೂಪಕ್ಕೋ ಸಾಥ್ ರಕ್ಕೋ. ಬೀಜ ಶುಭ, ಬೀಜನೇ ನೀವು ಜೊತೆಗೆ ಇಟ್ಕೊಂಡ್ರೆ फिर यह माया का बीज ऐसा भस्म हो जाएगा जो फिर तो साथ रहो संतुष्ट रहो तो माया क्या करेगी. ಅದಕ್ಕೆ ಬಾಬಾ ಹೇಳ್ತಾರೆ, ಜೊತೆಗೆ ಇದ್ರೆ ಸಂತುಷ್ಟ ಏನು ಮಾಡ್ತದೆ? ಸರೆಂಡರ್ ಹೋ ಜಾಯಿಗಿ. ಮಾಯಾ ಏನು ಮಾಡ್ತದೆ? ನಮಗೆ ದಾಸಿ ಆಗ್ತದೆ. ಮಾಯಾಕೋ ಸರೆಂಡರ್ ಕರ್ನಾ ನಹಿ ಆತಾ ಹೇ. ಮಾಯೆಯನ್ನು ದಾಸಿಯನ್ನಾಗಿ ಮಾಡ್ಕೊಳ್ಳೋಕೆ ಬರೋದಿಲ್ವಾ? ಅಗರ್ ಸ್ವಯಂ ಸರೆಂಡರ್ ಹೇ ತೋ ಮಾಯಾ ಉಸ್ಕೆ ಆಗೆ ಸರೆಂಡರ್ ಹೈ ಹಿ. ಒಂದು ವೇಳೆ ನೀವು ಬಾಬಾಗೆ ಸರೆಂಡರ್ ಆದರೆ ಈ ಮಾಯೆ ಏನು ಮಾಡುತ್ತೆ? ನಿಮಗೆ ಸರೆಂಡರ್ ಆಗುತ್ತೆ. ತೋ ಮಾಯಾಕೋ ಸರೆಂಡರ್ ಕಿಯಾ ಹೇ ಯಾ ಅಭಿ ತಯಾರಿ ಕರ್ ರಹಿ ಹೋ. ಬಾಬಾ ಹೇಳ್ತಾರೆ, ಮಾಯೆಯನ್ನು ಸರೆಂಡರ್ ಮಾಡಿದ್ದೀರಾ ಅಥವಾ ಇನ್ನೂ ಮಾಡಬೇಕಾ? ಕ್ಯಾ ಹಾಲ್ ಚಾಲ್ ಹೇ, ಏನಿದು ಅಂತ ಕೇಳ್ತಾರೆ ಬಾಬಾ. ಜೈಸೆ ಅಪ್ನೆ ಸರೆಂಡರ್ ಹೋನೆ ಕಿ ಸೆರೆಮನಿ ಮನಾತೆ ಹೋ वैसे माया को सरेंडर करने की सेरेमनी मना ली है या बनानी है? होली हो गए, माना सेरेमनी हो गई, जल गई, फिर वहाँ जा कर के ऐसे तो पत्र नहीं लिखेंगे कि क्या करें, माया आ गई, खुशखबरी के पत्र लिखेंगे ना. कितनी सरेंडर सेरेमनी मनाई है, हमारी तो हो गई, लेकिन और आत्माओं द्वारा भी माया को सरेंडर कराया, ऐसे समाचार लिखेंगे ना. ಬಾಬಾ ಕೇಳ್ತಾರೆ, ಮಾಯೆಯನ್ನು ಸರೆಂಡರ್ ಮಾಡ್ತಕ್ಕಂಥ ಒಂದು ಸಮಾರಂಭ ಮಾಡ್ತೀರೇನೋ? ನೀವಷ್ಟೇ ಸರೆಂಡರ್ ಆಗೋದಲ್ಲದೆ ಬೇರೆ ಆತ್ಮಗಳನ್ನು ಕೂಡ ಏನು ಮಾಡಬೇಕಾಗಿದೆ? ಮಾಯೆಯನ್ನು ಸರೆಂಡರ್ ಮಾಡಿಸ್ಕೋಬೇಕಾಗಿದೆ. ಅಚ್ಚಾ, ಓಂ ಶಾಂತಿ.